ಓಂ ಗಂ ಗಣಪತಯೇ ನಮಃ. ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್. ಇಂದು ಹೊಸ ವರ್ಷ ಶ್ರೀ ಪರಾಭವ ನಾಮ ಸಂವತ್ಸರ 2026 ಮಾರ್ಚ್ 19ರಂದು ಆರಂಭವಾಗಲಿದೆ. ಸಿಂಹರಾಶಿಯ ಜಾತಕದವರಿಗೆ ಈ ವರ್ಷ ಹೇಗಿರಲಿದೆ? ಉದ್ಯೋಗದಲ್ಲಿ ಬಡ್ತಿ ಸಿಗಲಿದೆಯೇ? ಆರ್ಥಿಕ ಸ್ಥಿತಿ ಹೇಗಿರಲಿದೆ? ಇಂತಹ ಕುತೂಹಲಕಾರಿ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರ ಸಿಗಲಿದೆ. ರಾಜಸಂಭವದ ಸಿಂಹರಾಶಿಯವರಿಗೆ ಈ ವರ್ಷ ಯಾವ ಕ್ಷೇತ್ರಗಳಲ್ಲಿ ಶುಭವಾಗಲಿದೆ? ಯಾವುದರಲ್ಲಿ ಎಚ್ಚರಿಕೆ ವಹಿಸಬೇಕು? ಬನ್ನಿ ವಿವರವಾಗಿ ತಿಳಿಯೋಣ. ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ವೃತ್ತಿಜೀವನ ಮತ್ತು ಶಿಕ್ಷಣ, ಉನ್ನತ ಪದವಿ ಮತ್ತು ಹೊಸ ಅವಕಾಶಗಳು. ಸಿಂಹರಾಶಿಯವರೇ, ಈ 2026 ಶ್ರೀ ಪರಾಭವ ನಾಮ ಸಂವತ್ಸರವು ನಿಮ್ಮ ವೃತ್ತಿಜೀವನದಲ್ಲಿ ಹೊಸ ಭರವಸೆಯನ್ನು ಹೊತ್ತು ತಂದಿದೆ. ಉನ್ನತ ಸ್ಥಾನಮಾನ. ಈ ವರ್ಷ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಸಿಗುವ ಪ್ರತಿಫಲವೇ ಉನ್ನತ ಪದವಿ. ನೀವು ದೀರ್ಘಕಾಲದಿಂದ ಕಾಯುತ್ತಿದ್ದ ಬಡ್ತಿ ಈ ವರ್ಷ ಲಭಿಸುವ ಸಾಧ್ಯತೆ ಹೆಚ್ಚಿದೆ. ಹೊಸ ಬಾಗಿಲುಗಳು. ನಿಮ್ಮ ಕೌಶಲಗಳಿಗೆ ತಕ್ಕಂತೆ ಹೊಸ ಅವಕಾಶಗಳು ನಿಮ್ಮನ್ನು ಅರಸಿ ಬರುತ್ತವೆ. ನೀವು ಕೆಲಸ ಬದಲಾಯಿಸಲು ಪ್ರಯತ್ನಿಸುತ್ತಿದ್ದರೆ ಈ ವರ್ಷದ ಮಧ್ಯಭಾಗದಲ್ಲಿ ಅತ್ಯುತ್ತಮ ಆಯ್ಕೆಗಳು ನಿಮ್ಮ ಮುಂದೆ ಇರುತ್ತವೆ. ಅಧಿಕಾರಿಗಳ ವಿಶ್ವಾಸ ಮತ್ತು ಬೆಂಬಲ. ಕೆಲಸದ ಸ್ಥಳದಲ್ಲಿ ನಿಮ್ಮ ವರ್ಚಸ್ಸು ಹೆಚ್ಚಾಗಲಿದೆ. ಹಿರಿಯರ ಮೆಚ್ಚುಗೆ. ನಿಮ್ಮ ಮೇಲೆ ಹಿರಿಯ ಅಧಿಕಾರಿಗಳ ವಿಶ್ವಾಸ ಹೆಚ್ಚಾಗುತ್ತದೆ. ಅವರು ನಿಮಗೆ ಹೆಚ್ಚಿನ ಜವಾಬ್ದಾರಿಗಳನ್ನು ನೀಡಬಹುದು. ಇದನ್ನು ಸವಾಲಾಗಿ ಸ್ವೀಕರಿಸಿ. ಇದು ನಿಮ್ಮ ವೃತ್ತಿಜೀವನದಲ್ಲಿ ಮೇಲಕ್ಕೆ ಏರಲು ಒಂದು ಮೆಟ್ಟಿಲಾಗಿ ಕೆಲಸ ಮಾಡುತ್ತದೆ. ಟೀಮ್ ವರ್ಕ್. ನೀವು ತಂಡವನ್ನು ಮುನ್ನಡೆಸುತ್ತಿದ್ದರೆ ನಿಮ್ಮ ತಂಡದ ಸಹಕಾರ ನಿಮಗೆ ದೊರೆಯುತ್ತದೆ. ನಿಮ್ಮ ನಾಯಕತ್ವದ ಗುಣಕ್ಕೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗುತ್ತದೆ. ಖ್ಯಾತಿ ಮತ್ತು ಸಾಮಾಜಿಕ ಗೌರವ. ಸಿಂಹರಾಶಿಯವರು ಹುಟ್ಟಿನಿಂದಲೇ ರಾಜ ತೇಜಸ್ಸಿನವರು. ಈ ವರ್ಷ ಆ ತೇಜಸ್ಸು ಮತ್ತಷ್ಟು ಹೊಳೆಯಲಿದೆ. ಸಮಾಜದಲ್ಲಿ ಸ್ಥಾನ. ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಮಾತ್ರವಲ್ಲ, ಸಮಾಜದಲ್ಲೂ ನಿಮ್ಮ ಗೌರವ ಮತ್ತು ಖ್ಯಾತಿ ಹೆಚ್ಚಾಗಲಿದೆ. ನಿಮ್ಮ ನಿರ್ಧಾರಗಳನ್ನು ಜನರು ಗೌರವಿಸುತ್ತಾರೆ. ಬೌದ್ಧಿಕ ಮನ್ನಣೆ. ನಿಮ್ಮ ಆಲೋಚನೆಗಳಿಗೆ ಮತ್ತು ಹೊಸ ಐಡಿಯಾಗಳಿಗೆ ಮನ್ನಣೆ ಸಿಗುತ್ತದೆ. ನಿಮ್ಮ ವೃತ್ತಿಪರ ಜ್ಞಾನವನ್ನು ಬಳಸಿಕೊಂಡು ನೀವು ಸಾಧಿಸುವ ಗೆಲುವು ಎಲ್ಲರ ಗಮನ ಸೆಳೆಯುತ್ತದೆ. ವಿದ್ಯಾರ್ಥಿಗಳಿಗೆ ಗೋಲ್ಡನ್ ಟೈಮ್. ವಿದ್ಯಾರ್ಥಿಗಳಿಗೆ ಈ ವರ್ಷ ಅಕ್ಷರಶಃ ಒಂದು ಅದ್ಭುತ ಕಾಲ. ಏಕಾಗ್ರತೆ. ನಿಮ್ಮ ಬೌದ್ಧಿಕ ಸಾಮರ್ಥ್ಯ ಗರಿಷ್ಠ ಮಟ್ಟದಲ್ಲಿ ಇರುತ್ತದೆ. ಕಠಿಣ ವಿಷಯಗಳನ್ನು ಸರಳವಾಗಿ ಅರ್ಥ ಮಾಡಿಕೊಳ್ಳುವ ಶಕ್ತಿ ನಿಮಗೆ ಬರುತ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳು. ನೀವು ಸರ್ಕಾರಿ ಉದ್ಯೋಗಕ್ಕಾಗಲಿ ಅಥವಾ ಉನ್ನತ ಶಿಕ್ಷಣಕ್ಕಾಗಿ ಪ್ರವೇಶ ಪರೀಕ್ಷೆಗಳಿಗಾಗಲಿ ಸಿದ್ಧರಾಗುತ್ತಿದ್ದರೆ ಇದು ನಿಮಗೆ ಗೋಲ್ಡನ್ ಟೈಮ್. ನಿಮ್ಮ ಶ್ರದ್ಧೆಯು ಫಲ ನೀಡುವ ಸಮಯವಿದು. ವಿಜಯ ನಿಮ್ಮದಾಗಲಿದೆ. ಒಟ್ಟಾರೆಯಾಗಿ ಹೇಳುವುದಾದರೆ ನಿಮ್ಮ ವೃತ್ತಿಜೀವನದಲ್ಲಿ ಇದು ಏರುಗತಿಯ ವರ್ಷ. ನಿಮ್ಮಲ್ಲಿರುವ ಆತ್ಮವಿಶ್ವಾಸ ಮತ್ತು ದೃಢ ನಿಶ್ಚಯವೇ ನಿಮ್ಮನ್ನು ಗೆಲುವಿನ ದಡ ಸೇರಿಸುತ್ತದೆ. ಹಣಕಾಸಿನ ಸ್ಥಿತಿ ಮತ್ತು ಹೂಡಿಕೆ. ಆದಾಯದ ಹರಿವು ಮತ್ತು ಉಳಿತಾಯದ ಬಲ. ಈ ಶ್ರೀ ಪರಾಭವ ನಾಮ ಸಂವತ್ಸರವು ಸಿಂಹರಾಶಿಯವರಿಗೆ ಆರ್ಥಿಕ ಸ್ಥಿರತೆಯನ್ನು ತರಲಿದೆ. ಸಂಬಳ ಹೆಚ್ಚಳ. ಉದ್ಯೋಗದಲ್ಲಿರುವವರಿಗೆ ಬಡ್ತಿಯ ಜೊತೆಗೆ ಸಂಬಳದಲ್ಲಿ ಉತ್ತಮ ಏರಿಕೆ ಕಂಡುಬರಲಿದೆ. ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ನಿಮ್ಮ ಬ್ಯಾಂಕ್ ಖಾತೆಗೆ ಬರಲಿದ್ದು ಅದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಉಳಿತಾಯದ ಮಂತ್ರ. ಈ ವರ್ಷ ಕೇವಲ ಸಂಪಾದಿಸುವುದು ಮಾತ್ರವಲ್ಲ, ಉಳಿತಾಯ ಮಾಡುವಲ್ಲಿಯೂ ನೀವು ಯಶಸ್ವಿಯಾಗುತ್ತೀರಿ. ಅನಗತ್ಯ ಖರ್ಚುಗಳಿಗೆ ಕಡಿವಾಣ ಹಾಕುವ ಬುದ್ಧಿವಂತಿಕೆ ನಿಮಗೆ ಈ ವರ್ಷ ಲಭ್ಯವಾಗಲಿದೆ. ಸಾಲ ವಿಮುಕ್ತಿ ಮತ್ತು ಆರ್ಥಿಕ ಮುಕ್ತಿ. ಹಲವು ದಿನಗಳಿಂದ ನಿಮ್ಮನ್ನು ಕಾಡುತ್ತಿದ್ದ ಆರ್ಥಿಕ ಹೊರೆಗಳು ಈ ವರ್ಷ ಕಡಿಮೆಯಾಗಲಿವೆ. ಸಾಲದ ಸುಳಿಯಿಂದ ಹೊರಬನ್ನಿ. ನೀವು ದೀರ್ಘಕಾಲದಿಂದ ಸಾಲ ತೀರಿಸಲು ಹೆಣಗಾಡುತ್ತಿದ್ದರೆ ಈ ವರ್ಷ ನಿಮಗೆ ವರದಾನವಾಗಲಿದೆ. ಅನಿರೀಕ್ಷಿತ ಧನಲಾಭ ಅಥವಾ ಬೋನಸ್ ಮೂಲಕ ಹಳೆಯ ಸಾಲಗಳನ್ನು ಪೂರ್ಣವಾಗಿ ತೀರಿಸಿ ನೀವು ನಿರಾಳರಾಗಬಹುದು. ಆರ್ಥಿಕ ಸ್ವಾತಂತ್ರ್ಯ. ಸಾಲ ಮುಕ್ತರಾದ ಮೇಲೆ ನಿಮ್ಮ ಉಳಿತಾಯದ ಮೊತ್ತವನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳುವ ಅವಕಾಶ ನಿಮಗೆ ಸಿಗಲಿದೆ. ಹೂಡಿಕೆ.
ಎಚ್ಚರಿಕೆ ಮತ್ತು ಜಾಣ್ಮೆ. ಹೂಡಿಕೆ ಎಂದರೆ ಲಾಭ, ಆದರೆ ಅದರಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲೇಬೇಕು. ಷೇರು ಮಾರುಕಟ್ಟೆ. ಹೌದು, ಷೇರು ಮಾರುಕಟ್ಟೆ ಅಥವಾ ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡಲು ಈ ವರ್ಷ ನಿಮಗೆ ಉತ್ತಮ ಕಾಲವಾಗಿದೆ. ಆದರೆ ನೆನಪಿಡಿ, ಆತುರವೇ ಆಪತ್ತು. ಆತುರದ ನಿರ್ಧಾರಗಳನ್ನು ತೆಗೆದುಕೊಂಡು ಹಣ ಕಳೆದುಕೊಳ್ಳಬೇಡಿ. ಹಣವನ್ನು ಹೂಡಿಕೆ ಮಾಡುವ ಮುನ್ನ ಅನುಭವಿಗಳ ಸಲಹೆಯನ್ನು ಪಡೆದುಕೊಳ್ಳಿ. ತಾಂತ್ರಿಕ ಜ್ಞಾನವಿಲ್ಲದೆ ಹಣವನ್ನು ದೊಡ್ಡ ಪ್ರಮಾಣದಲ್ಲಿ ಒಟ್ಟಿಗೆ ಹಾಕಬೇಡಿ. ಹಂತ ಹಂತವಾಗಿ ಹೂಡಿಕೆ ಮಾಡುವುದು ಸೂಕ್ತ. ಆಸ್ತಿ ಮತ್ತು ವಾಹನ ಯೋಗ. ಸಿಂಹ ರಾಶಿಯವರಿಗೆ ಈ ವರ್ಷ ಭೌತಿಕ ಸುಖ ಪ್ರಾಪ್ತಿಯಾಗಲಿದೆ. ವಾಹನ ಯೋಗ. ದ್ವಿಚಕ್ರ ವಾಹನದಿಂದ 4 ಚಕ್ರದ ವಾಹನದವರೆಗೆ ಅಥವಾ ಹಳೆಯದನ್ನು ಬದಲಾಯಿಸಿ ಹೊಸ ವಾಹನ ಖರೀದಿಸುವ ಯೋಗ ನಿಮ್ಮ ರಾಶಿಗೆ ಪ್ರಬಲವಾಗಿದೆ. ಆಸ್ತಿ ಖರೀದಿ. ಜಮೀನು, ಸೈಟ್ ಅಥವಾ ಮನೆ ಖರೀದಿಸುವ ಕನಸು ನನಸಾಗುವ ಸಮಯವಿದು. ನಿಮ್ಮ ಮನೆಯಲ್ಲಿ ಹೊಸ ವಸ್ತುಗಳ ಆಗಮನದಿಂದ ಸುಖ ಸಂತೋಷ ವೃದ್ಧಿಸಲಿದೆ. ಒಟ್ಟಾರೆಯಾಗಿ 2026 ರಿಂದ 2027 ಅವಧಿಯು ಸಿಂಹರಾಶಿಯವರಿಗೆ ಆರ್ಥಿಕವಾಗಿ ಸಮೃದ್ಧಿಯ ಕಾಲ. ಶಿಸ್ತಿನಿಂದ ಹಣ ನಿರ್ವಹಣೆ ಮಾಡಿದರೆ ನೀವು ಹಣಕಾಸಿನ ವಿಚಾರದಲ್ಲಿ ಎತ್ತರಕ್ಕೆ ಬೆಳೆಯುವುದರಲ್ಲಿ ಸಂಶಯವಿಲ್ಲ. ಸಂಬಂಧಗಳು ಮತ್ತು ಕುಟುಂಬ. ಶುಭ ಕಾರ್ಯಗಳು. ಹೊಸದೊಂದು ಜೀವನದ ಆರಂಭ. ಈ ಶ್ರೀ ಪರಾಭವ ನಾಮ ಸಂವತ್ಸರವು ನಿಮ್ಮ ಕುಟುಂಬದಲ್ಲಿ ಹೊಸ ಕಳೆ ತರಲಿದೆ. ವಿವಾಹ ಭಾಗ್ಯ. ಮನೆಯಲ್ಲಿ ಮದುವೆ ವಯಸ್ಸಿನವರು ಯಾರಾದರೂ ಇದ್ದರೆ ಈ ವರ್ಷ ಅವರ ಕಂಕಣ ಭಾಗ್ಯ ಕೂಡಿ ಬರಲಿದೆ. ನಿಮ್ಮ ಮನೆಯಲ್ಲಿ ಮಂಗಳ ಕಾರ್ಯಗಳ ಸದ್ದು ಕೇಳಿಸಲಿದೆ. ಸಂತಾನ ಯೋಗ. ದೀರ್ಘಕಾಲದಿಂದ ಸಂತಾನ ಭಾಗ್ಯಕ್ಕಾಗಿ ಕಾತರಿಸುತ್ತಿದ್ದರೆ ದಂಪತಿಗಳಿಗೆ ಈ ವರ್ಷ ಅತ್ಯಂತ ಶುಭ ಸುದ್ದಿಗಳು ಸಿಗುವ ಸಾಧ್ಯತೆ ಇದೆ. ನಿಮ್ಮ ಮನೆಯಲ್ಲಿ ಮಗುವಿನ ನಗು ಕೇಳಿಸುವ ಭಾಗ್ಯವು ಈ ಹೊಸ ಸಂವತ್ಸರದಲ್ಲಿ ನಿಮಗೆ ಲಭ್ಯವಾಗಲಿದೆ. ಸಂಬಂಧದಲ್ಲಿ ಬಲ. ನಗು ಮತ್ತು ಸಂತೋಷದ ಅಲೆ. ಸಿಂಹರಾಶಿಯವರ ಜೀವನದಲ್ಲಿ ಸಂಗಾತಿಯ ಪಾತ್ರ ಈ ವರ್ಷ ಬಹಳ ಮುಖ್ಯವಾಗಲಿದೆ. ಸಂಗಾತಿಯ ಬೆಂಬಲ. ನಿಮ್ಮ ಸಂಗಾತಿಯು ನಿಮ್ಮ ವೃತ್ತಿ ಮತ್ತು ವೈಯಕ್ತಿಕ ಜೀವನದಲ್ಲಿ ದೊಡ್ಡ ಬೆನ್ನೆಲುಬಾಗಿ ನಿಲ್ಲುತ್ತಾರೆ. ಇಬ್ಬರ ನಡುವಿನ ಸಾಮರಸ್ಯ ಹೆಚ್ಚಾಗಲಿದ್ದು, ಪರಸ್ಪರರನ್ನು ಅರ್ಥ ಮಾಡಿಕೊಳ್ಳುವ ಗುಣ ನಿಮ್ಮ ಬಾಂಧವ್ಯವನ್ನು ಮತ್ತಷ್ಟು ಗಟ್ಟಿಗೊಳಿಸುತ್ತದೆ. ಸಂಭ್ರಮದ ವಾತಾವರಣ. ಮನೆಯಲ್ಲಿ ಸಣ್ಣ ಪುಟ್ಟ ಪ್ರವಾಸಗಳು, ಆಚರಣೆಗಳು ಮತ್ತು ಒಟ್ಟಿಗೆ ಸಮಯ ಕಳೆಯುವ ಅವಕಾಶಗಳು ಹೆಚ್ಚಾಗಲಿವೆ. ಇದು ಕುಟುಂಬದ ಸದಸ್ಯರ ನಡುವೆ ಪ್ರೀತಿಯನ್ನು ದ್ವಿಗುಣಗೊಳಿಸುತ್ತದೆ. ಎಚ್ಚರಿಕೆಯ ಮಾತು. ನಾಲಿಗೆಯೇ ನಿಮ್ಮ ಶತ್ರು. ಎಲ್ಲವೂ ಸುಗಮವಾಗಿ ಸಾಗುತ್ತಿರುವಾಗ ಸಣ್ಣದೊಂದು ತಪ್ಪು ದೊಡ್ಡ ಅನಾಹುತಕ್ಕೆ ದಾರಿ ಮಾಡಿಕೊಡಬಹುದು. ಮಾತಿನ ಮೇಲೆ ಹತೋಟಿ. ಶನಿಯ ಪ್ರಭಾವ ನಿಮ್ಮ ರಾಶಿಯ ಮೇಲೆ ಇರುವುದರಿಂದ ನೀವು ಕೋಪದ ಭರದಲ್ಲಿ ಆಡುವ ಮಾತುಗಳು ಎದುರಿಗಿರುವವರ ಮನಸ್ಸನ್ನು ನೋಯಿಸಬಹುದು. ಸಿಂಹರಾಶಿಯವರಿಗೆ ಸ್ವಾಭಾವಿಕವಾಗಿರುವ ಅಹಂಕಾರ ಮತ್ತು ಅತಿಯಾದ ಆತ್ಮವಿಶ್ವಾಸ ಈ ವರ್ಷ ಸಂಬಂಧಗಳಲ್ಲಿ ಬಿರುಕು ಮೂಡಿಸಬಹುದು. ಕೋಪದ ನಿಯಂತ್ರಣ. ಸಿಂಹವು ಗರ್ಜಿಸುವುದು ಸಹಜ, ಆದರೆ ಅದು ಪ್ರೀತಿಪಾತ್ರರ ಮೇಲೆ ಇರಬಾರದು. ನೀವು ಕೋಪಗೊಂಡಾಗ ತುಸು ಮೌನವಾಗಿರುವುದು ಅಥವಾ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುವುದು ಬಹಳ ಮುಖ್ಯ. ಪರಿಹಾರ. ಮುಕ್ತ ಸಂವಹನ. ಸಂಬಂಧಗಳನ್ನು ಉಳಿಸಿಕೊಳ್ಳಲು ಒಂದೇ ಮಾರ್ಗ, ಅದು ಮುಕ್ತ ಮಾತುಕತೆ. ಸಂವಹನದ ಮಹತ್ವ. ಮನಸ್ಸಿನಲ್ಲಿರುವುದನ್ನು ನೇರವಾಗಿ ಮತ್ತು ಮೃದುವಾಗಿ ನಿಮ್ಮ ಸಂಗಾತಿಯ ಬಳಿ ಅಥವಾ ಕುಟುಂಬದ ಹಿರಿಯರ ಬಳಿ ಹಂಚಿಕೊಳ್ಳಿ. ತಪ್ಪು ತಿಳುವಳಿಕೆಗಳು ಬೆಳೆಯದಂತೆ ತಕ್ಷಣವೇ ಪರಿಹರಿಸಿಕೊಳ್ಳಿ. ಪ್ರೀತಿ ಹಂಚಿದಷ್ಟು ಹೆಚ್ಚಾಗುತ್ತದೆ ಎಂಬುದನ್ನು ಮರೆಯಬೇಡಿ. ಪರಿಹಾರಗಳು ಮತ್ತು ಸಲಹೆಗಳು. ಸೂರ್ಯೋಪಾಸನೆ ನಿಮ್ಮ ಶಕ್ತಿಯ ಮೂಲ. ಸಿಂಹರಾಶಿಯ ಅಧಿಪತಿ ಸಾಕ್ಷಾತ್ ಸೂರ್ಯದೇವ. ಸೂರ್ಯನ ಕೃಪೆ ಇದ್ದರೆ ಸಿಂಹರಾಶಿಯವರಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ಆದಿತ್ಯ ಹೃದಯ ಸ್ತೋತ್ರ. ದಿನದ ಆರಂಭವನ್ನು ಅದ್ಭುತವಾಗಿಸಲು ಸೂರ್ಯೋದಯಕ್ಕೆ ಮುನ್ನವೇ ಎದ್ದು ಸ್ನಾನಾದಿಗಳನ್ನು ಮುಗಿಸಿ ಸೂರ್ಯನಿಗೆ ಅರ್ಘ್ಯವನ್ನು ನೀಡಿ ನಂತರ ಆದಿತ್ಯ ಹೃದಯ ಸ್ತೋತ್ರವನ್ನು ಭಕ್ತಿಯಿಂದ ಪಠಿಸಿ.
ಇದು ನಿಮಗೆ ರೋಗ ಭಯವನ್ನು ನೀಗಿಸಿ ಆತ್ಮವಿಶ್ವಾಸವನ್ನು ಮತ್ತು ಕೀರ್ತಿಯನ್ನು ಹೆಚ್ಚಿಸುತ್ತದೆ. ಸಮಾಜ ಸೇವೆ. ಜ್ಞಾನ ದಾನದ ಮಹಿಮೆ. ಕರ್ಮಫಲವನ್ನು ಸಕಾರಾತ್ಮಕವಾಗಿ ಬದಲಾಯಿಸಲು ದಾನಕ್ಕಿಂತ ಮಿಗಿಲಾದ ದಾರಿ ಇಲ್ಲ. ಜ್ಞಾನದಾನ. ನಿಮ್ಮ ವೃತ್ತಿಜೀವನ ಮತ್ತು ವಿದ್ಯಾರ್ಥಿಗಳ ಯಶಸ್ಸಿಗೆ ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುವುದು ಅತ್ಯುತ್ತಮ ಪರಿಹಾರ. ಅವರಿಗೆ ಬೇಕಾದ ಪುಸ್ತಕಗಳು, ಪೆನ್ನುಗಳು, ಬ್ಯಾಗುಗಳು ಅಥವಾ ಇತರ ಕಲಿಕಾ ಸಾಮಗ್ರಿಗಳನ್ನು ದಾನ ಮಾಡಿ. ಸಣ್ಣ ಸಹಾಯದಿಂದ ಯಾರೋ ಒಬ್ಬರ ಜೀವನದ ಬೆಳಕಿಗೆ ನೀವು ಕಾರಣರಾಗುತ್ತೀರಿ. ಇದು ನಿಮ್ಮ ಗ್ರಹಬಲವನ್ನು ಹೆಚ್ಚಿಸುತ್ತದೆ. ಮೃತ್ಯುಂಜಯ ಮಂತ್ರ. ಆರೋಗ್ಯ ರಕ್ಷಾ ಕವಚ. ಆರೋಗ್ಯವೇ ಭಾಗ್ಯ. ಸಣ್ಣ ಆರೋಗ್ಯ ಸಮಸ್ಯೆಗಳೇ ದೊಡ್ಡದಾಗದಂತೆ ತಡೆಯಲು ಈ ಮಂತ್ರದ ಮೊರೆ ಹೋಗಿ. ಮಹಾ ಮೃತ್ಯುಂಜಯ ಮಂತ್ರ. ನಿಮಗೆ ಮಾನಸಿಕ ಒತ್ತಡವಿದ್ದರೂ ಅಥವಾ ದೇಹದಲ್ಲಿ ಸಣ್ಣ ಅಸ್ವಸ್ಥತೆ ಕಂಡುಬಂದರೂ ಪ್ರತಿನಿತ್ಯ ಮಹಾ ಮೃತ್ಯುಂಜಯ ಮಂತ್ರವನ್ನು ಪಠಿಸಿ. ಇದು ನಿಮ್ಮ ಸುತ್ತ ರಕ್ಷಣಾ ಕವಚವನ್ನು ನಿರ್ಮಿಸಿ ಆಯುಷ್ಯ ಮತ್ತು ಆರೋಗ್ಯವನ್ನು ವೃದ್ಧಿಸುತ್ತದೆ. ಶಿಸ್ತು. ವ್ಯಾಯಾಮ ಮತ್ತು ಯೋಗ. ಸಿಂಹರಾಶಿಯವರಿಗೆ ದೈಹಿಕ ಶಕ್ತಿ ಮುಖ್ಯ, ಆದರೆ ಶಿಸ್ತಿಲ್ಲದ ಶಕ್ತಿ ವ್ಯರ್ಥ. ದಿನಚರಿಯಲ್ಲಿ ಶಿಸ್ತು ಕೇವಲ ಪರಿಹಾರಗಳ ಮೇಲೆ ಮಾತ್ರವಲ್ಲ, ನಿಮ್ಮ ದೈಹಿಕ ಸಾಮರ್ಥ್ಯದ ಮೇಲೂ ಗಮನವಿರಲಿ. ಪ್ರತಿನಿತ್ಯ ಕನಿಷ್ಠ 30 ನಿಮಿಷಗಳ ವ್ಯಾಯಾಮ ಅಥವಾ ಯೋಗವನ್ನು ನಿಮ್ಮ ದಿನಚರಿಯಲ್ಲಿ ಅಳವಡಿಸಿಕೊಳ್ಳಿ. ನಿಮ್ಮ ದೇಹದ ಲವಲವಿಕೆ ನಿಮ್ಮ ಮನಸ್ಸಿನ ಆರೋಗ್ಯವನ್ನು ಸುಧಾರಿಸುತ್ತದೆ. ಇದರಿಂದ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ನೀವು ಸಿದ್ಧರಾಗಿರುತ್ತೀರಿ. ನೋಡಿದ್ರಲ್ಲ ವೀಕ್ಷಕರೇ, ಸಿಂಹರಾಶಿಯವರಿಗೆ ಈ 2026-27 ವರ್ಷವು ಅತ್ಯಂತ ಭರವಸೆಯ ವರ್ಷವಾಗಿದೆ. ನಿಮ್ಮ ವೃತ್ತಿ ಜೀವನದಲ್ಲಿ ಬಡ್ತಿ ಇರಲಿ, ಆರ್ಥಿಕ ಸ್ಥಿರತೆ ಇರಲಿ ಅಥವಾ ಕುಟುಂಬದಲ್ಲಿನ ಶುಭ ಕಾರ್ಯಗಳಿರಲಿ, ಈ ವರ್ಷದ ಗ್ರಹಗತಿಗಳು ನಿಮಗೆ ಸಾಕಷ್ಟು ಧನಾತ್ಮಕ ಶಕ್ತಿಯನ್ನು ನೀಡಲಿವೆ. ನಿಮ್ಮ ಶ್ರಮಕ್ಕೆ ದೈವದ ಆಶೀರ್ವಾದದ ಜೋಡಿಯಿದೆ. ಆದರೆ ಒಂದು ವಿಷಯ ನೆನಪಿಡಿ, ಸಿಂಹರಾಶಿಯವರಾದ ನಿಮಗೆ ಆತ್ಮವಿಶ್ವಾಸ ಮತ್ತು ನಾಯಕತ್ವ ಗುಣಗಳು ದೈವದತ್ತವಾಗಿ ಬಂದಿವೆ. ಆದರೆ ನಿಮ್ಮ ಕೋಪ ಮತ್ತು ಅಹಂಕಾರವನ್ನು ನಿಯಂತ್ರಣದಲ್ಲಿಟ್ಟುಕೊಂಡರೆ ಮಾತ್ರ ನೀವು ಸಾಧಿಸುವ ಯಶಸ್ಸು ಶಾಶ್ವತವಾಗಿರುತ್ತದೆ. ಶಾಂತವಾಗಿರಿ, ವಿವೇಚನೆಯಿಂದ ವರ್ತಿಸಿ, ಆಗ ಯಶಸ್ಸು ನಿಮ್ಮ ಪಾದದ ಬಳಿ ಇರುತ್ತದೆ. ಈ ವಿಡಿಯೋದಲ್ಲಿ ನೀಡಲಾದ ಮಾಹಿತಿಯು ನಿಮ್ಮ ಜೀವನದ ಯೋಜನೆಗಳನ್ನು ರೂಪಿಸಲು ಸಹಾಯ ಮಾಡುತ್ತದೆ ಎಂದು ನಾನು ನಂಬುತ್ತೇನೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ಕೂಡಲೇ ಒಂದು ಲೈಕ್ ಮಾಡಿ. ನಿಮ್ಮ ಸಿಂಹರಾಶಿಯ ಸ್ನೇಹಿತರು ಮತ್ತು ಕುಟುಂಬದ ಸದಸ್ಯರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ, ಅವರಿಗೂ ಈ ಮಾರ್ಗದರ್ಶನ ಸಿಗಲಿ. ಹಾಗೆಯೇ ನಿಮಗೆ ಈ ವರ್ಷದ ಬಗ್ಗೆ ಏನೆನಿಸುತ್ತಿದೆ ಅಥವಾ ನಿಮ್ಮ ಜೀವನದಲ್ಲಿ ನೀವು ನಿರೀಕ್ಷಿಸುತ್ತಿರುವ ಬದಲಾವಣೆಗಳೇನು ಎಂಬುದನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಅನಿಸಿಕೆಗಳು ನಮಗೆ ಹೊಸ ವಿಷಯಗಳನ್ನು ತಿಳಿಸಲು ಸ್ಫೂರ್ತಿಯಾಗುತ್ತವೆ. ನೀವು ಇನ್ನು ನಮ್ಮ ಸ್ಪಿರಿಚುವಲ್ ವೈಬ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಆ ಕೆಂಪು ಬಣ್ಣದ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಮತ್ತು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರಾಶಿಯ ಸಂಪೂರ್ಣ ಭವಿಷ್ಯದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಎಲ್ಲರಿಗೂ ಆ ಭಗವಂತ ಸನ್ಮಂಗಳವನ್ನುಂಟು ಮಾಡಲಿ. ಧನ್ಯವಾದಗಳು.